ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನಿಂದ ನನ್ನ ವಿಡಿಯೋದಲ್ಲಿ ನಮ್ಮ ಮನೆಯ ಮದುವೆಯ ವಿಡಿಯೋವನ್ನು ನಾನು ಹಾಕ್ತಾ ಇರ್ತೀನಿ. ಹಾಗೆ ಹವ್ಯಕ ಸಂಪ್ರದಾಯದಲ್ಲಿ ಯಾವ ರೀತಿಯಾಗಿ ಶಾಸ್ತ್ರಗಳನ್ನೆಲ್ಲ ಮಾಡ್ತಾರೆ ಅಂತಲೂ ಕೂಡ ನೀವು ನೋಡಬಹುದು. ಅಕ್ಕಿಯ ತೊಳಿಸೋದು, ಅಕ್ಷತೆ ಕಲಿಸೋದಿರುತ್ತೆ. ಗಂಡು ಮಕ್ಕಳಿಗಾದರೆ ಪನ್ನೆ ಮಾಡ್ತಾರೆ, ಸಮವರ್ತನೆ ಇರುತ್ತೆ. ಇದು ನೋಡಿ ಬಿತ್ತಕ್ಕಿ ಬಟ್ಲು ಅಂತ ಹೇಳ್ತಾರೆ. ಇದನ್ನು ಕೂಡ ಮದುವೆಯಲ್ಲಿ ಉಪಯೋಗಿಸಲಾಗುತ್ತೆ. ಹಾಗೆ ಇದು ಆರತಿಯನ್ನು ಮಾಡುವಂತಹ ತಟ್ಟೆ, ಇದಕ್ಕೆ ಆರತಿ ಕಟ್ಟು ಅಂತ ಕೂಡ ಹೇಳ್ತಾರೆ. ಇದು ಕೂಡ ಹವ್ಯಕ ಸಂಪ್ರದಾಯದಲ್ಲಿ ವಿಶೇಷವಾದಂತಹ ಆರತಿ ತಾಟು ಅಂತ ಹೇಳ್ಬೋದು. ಹಾಗೆ ಇದು ವರನು ಕಾಶಿ ಯಾತ್ರೆಗೆ ಹೋಗುವಾಗ ಕೊಡುವಂತಹ ಛತ್ರಿ ಅಂತ ಹೇಳ್ತಾರೆ ಇದು. ಹಾಗೆ ನಾನಿಲ್ಲಿ ಡೆಕೋರೇಷನ್ ಅಂತಂದರೆ ಇದು ಕೆಮ್ಮಣ್ಣು ಅಂತ ಹೇಳ್ತೀವಿ ನಾವು. ಕೆಮ್ಮಣ್ಣು ಅಂತಂದರೆ ಅದು ಶುಭ ಸೂಚಕ ಅಂತ ಹೇಳ್ತಾರೆ. ಕೆಮ್ಮಣ್ಣು ಮತ್ತು ಶೇಡಿ ಇದನ್ನು ನಾವು ದೀಪಾವಳಿನಲ್ಲೂ ಕೂಡ ಉಪಯೋಗಿಸ್ತೀವಿ. ಹಾಗೆಯೇ ಮದುವೆ ಮಂಗಲ ಕಾರ್ಯಗಳಲ್ಲೆಲ್ಲನೂ ಉಪಯೋಗಿಸೋದೆ. ಇವಾಗ ನಾನಿಲ್ಲಿ ಒನಕೆ ಅಂತ ಹೇಳ್ತೀವಿ ನಾವು. ಒನಕೆ ಅಂದರೆ ಇದು ಅಕ್ಕಿಯನ್ನು ತೊಳಿಸುವಂತಹ ಒಂದು ಸಾಧನ. ಇದು ಕಟ್ಟಿಗೆಯಿಂದ ಮಾಡಿರುವಂತಹ ಸಾಧನ ಆಗಿರುತ್ತೆ. ಒನಕೆ ಅಂತ ಹೇಳ್ತೀವಿ ನಾವು. ಇದರಲ್ಲಿ ಅಕ್ಕಿಯನ್ನು ತೊಳಿಸೋದು. ಅಕ್ಕಿ ತೊಳಿಸುವಂಥ ಶಾಸ್ತ್ರಕ್ಕೋಸ್ಕರ ನಾನಿಲ್ಲಿ ಒನಕೆಗೆ ಕೆಮ್ಮಣ್ಣು ಮತ್ತು ಶೇಡಿಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಅದಕ್ಕೆ ಮಾವಿನ ಟೊಂಗಿಯನ್ನು ಕೂಡ ಕಟ್ಟಿ ಅಲಂಕಾರ ಮಾಡಲಾಗತ್ತೆ. ಹಾಗೆ ಒರಳಿಗೂ ಕೂಡ ಶೇಡಿ ಕೆಮ್ಮಣ್ಣನ್ನು ಹಚ್ಚಿ ಅಲಂಕಾರ ಮಾಡಬೇಕಾಗತ್ತೆ. ಹಾಗೆ ಪನ್ನೆ ಮಾಡುವುದು ಅಂದರೆ ಚೌರ ಮಾಡುವಂತಹ ಜಾಗ, ಅಲ್ಲೂ ಕೂಡ ಈ ತರಹ ಕೆಮ್ಮಣ್ಣು ಮತ್ತು ಶೇಡಿಯನ್ನು ಹಚ್ಚಿ ಅಲಂಕಾರ ಮಾಡಬೇಕಾಗತ್ತೆ. ಈ ಥರ ಹವ್ಯಕ ಸಂಪ್ರದಾಯದಲ್ಲಿ ತುಂಬಾ ಸಂಪ್ರದಾಯಗಳು ಇರುತ್ತೆ ಮದುವೆನಲ್ಲೆಲ್ಲ. ಹೆಣ್ಮಕ್ಳಿಗೆ ಬೇರೆ ಶಾಸ್ತ್ರ ಇರುತ್ತೆ, ಹಾಗೆ ಗಂಡು ಮಕ್ಕಳಿಗೂ ಬೇರೆ ಶಾಸ್ತ್ರ ಇರುತ್ತೆ. ನಾನು ಇವಾಗ ನಿಮಗೆಲ್ಲ ತೋರಿಸೋದು ಗಂಡಿನ ಶಾಸ್ತ್ರವನ್ನು ಯಾವ ರೀತಿ ಮಾಡ್ತಾರೆ ಅಂತ. ಅಂದರೆ ಸಮವರ್ತನೆಯನ್ನು ಯಾವ ರೀತಿ ಮಾಡ್ತಾರೆ, ನಾಂದಿ ಇರುತ್ತೆ, ಈ ತರಹ ಕಾರ್ಯಕ್ರಮಗಳೆಲ್ಲವೂ ಇರುತ್ತಲ್ವ. ಅದನ್ನೆಲ್ಲವನ್ನು ನಾನು ನಿಮಗೆ ಬೇರೆ ಬೇರೆ ವಿಡಿಯೋದಲ್ಲಿ ಹಾಕ್ತೀನಿ. ನಿಮಗೂ ಕೂಡ ಇಷ್ಟ ಆಗ್ಬೋದು ಫ್ರೆಂಡ್ಸ್ ನನ್ನ ವಿಡಿಯೋಗಳೆಲ್ಲ. ಮದುವೆ ಶಾಸ್ತ್ರವನ್ನು ಯಾವ ರೀತಿ ಮಾಡ್ತಾರೆ ಅಂತ ನೀವು ಕೂಡ ತಿಳ್ಕೊಬೋದಲ್ವಾ. ಅದಕ್ಕೋಸ್ಕರ ನನ್ನ ವಿಡಿಯೋವನ್ನು ನೋಡ್ತಾ ಇರಿ. ಹಾಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಹಾಗೆ ನನ್ನ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಇವಾಗ ಮದುವೆ ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತೀನಲ್ವ, ಆವಾಗ ನಿಮಗೆ ನನ್ನ ವಿಡಿಯೋಗಳು ಬೇಗನೆ ಸಿಗುತ್ತೆ. ನೋಡಿ ಇಲ್ಲಿ ಒರಳಿಗೆಲ್ಲನೂ ಶೇಡಿ ಮತ್ತು ಕೆಮ್ಮಣ್ಣು ಅಂತ ಅಂದಲ್ವ. ಕೆಮ್ಮಣ್ಣು ಅಂತಂದರೆ ಇದು ಭೂಮಿಯಲ್ಲೇ ಸಿಗುವಂತಹ ಮಣ್ಣು. ಇದು ತುಂಬ ಕೆಂಪಿಗಿರುತ್ತೆ ಮತ್ತು ತುಂಬ ಪರಿಮಳಯುಕ್ತವಾದಂತಹ ಮಣ್ಣು ಇದು. ಇದನ್ನು ನಾವು ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡ್ರೆ ಅದು ಚೆನ್ನಾಗಿ ಪೇಸ್ಟ್ ಥರ ಆಗುತ್ತೆ. ಅದನ್ನು ಈ ತರಹ ನಾವು ಡೆಕೋರೇಟ್ ಮಾಡೋದಕ್ಕೆ ಉಪಯೋಗಿಸೋದು. ಇದು ಶುಭ ಸೂಚಕ ಅಂತ ನಾನು ಆಗಲೇ ಹೇಳಿದೆ ಅಲ್ವಾ. ಈ ತರಹ ನೋಡಿ ಹಚ್ಚಿ ಇದು ಮಾಡೋದಿರುತ್ತೆ. ನಿಮಗೆ ಹವ್ಯಕ ಸಂಪ್ರದಾಯದಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಯಾವುದಾದ್ರು ಡೌಟ್ ಇದ್ದರೆ ನನಗೆ ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ. ನಾನು ನಿಮಗೆ ಅದರ ಬಗ್ಗೆ ನಾನು ಹೇಳ್ತೀನಿ. ಇವಾಗ ಈ ಥರ ಒರಳನ್ನು ಯಾರೂ ಮಾಡೋದಿಲ್ಲ ಅಲ್ವಾ ಇದರಲ್ಲಿ. ಆದ್ರೂ ಕೂಡ ಈ ಥರ ಕಾರ್ಯಗಳಿಗೆ ಬೇಕು ಅಂತ ಇಟ್ಕೊಳ್ತೇವೆ. ಇದು ನೋಡಿ ಪನ್ನೆ ಮಾಡುವಂತಹ ಜಾಗ ಅಂದರೆ ಹೊರಗಡೆ ಮಾಡಿರ್ತೀವಿ, ಮನೆ ಒಳಗಡೆ ಮಾಡಲ್ಲ, ಹೊರಗಡೆ ಮಾಡುವಂತಹ ಜಾಗ. ಅಲ್ಲೂ ಕೂಡ ನಾವು ಈ ತರಹ ಶೇಡಿ ಮತ್ತು ಕೆಮ್ಮಣ್ಣನ್ನು ಹಚ್ಚಲೇಬೇಕಾಗುತ್ತೆ. ಇಲ್ಲೂ ಕೂಡ ಹಚ್ಚಿ ಇದೇ ಜಾಗದಲ್ಲೇ ಕ್ಷೌರಿಕ ಬಂದು ಪನ್ನೆಯನ್ನು ಮಾಡೋದು. ಹಾಗೆ ಇದು ನೋಡಿ ಕಾಶಿಗೆ ಹೋಗುವಂತಹ ಸಮಯದಲ್ಲಿ ತಗೊಂಡು ಹೋಗುವಂಥ ಗಂಟು. ಇದು ಕಾಶಿ ಯಾತ್ರೆ ಕೂಡ ಇರುತ್ತೆ ವರನಿಗೆ, ಆವಾಗ ಈ ಗಂಟನ್ನು ಉಪಯೋಗಿಸೋದು. ಇದರಲ್ಲಿ ನಾವು ಬೇಳೆ, ತೆಂಗಿನಕಾಯಿ, ಹಾಗೆ ಚಿಲ್ಲರೆ ಮತ್ತು ಎಲೆ ಅಡಿಕೆ, ತರಕಾರಿಗಳು, ಅಕ್ಕಿ ಇವನ್ನೆಲ್ಲವನ್ನು ಹಾಕಿ ಈ ಥರ ಗಂಟನ್ನು ಮಾಡೋದಿರುತ್ತೆ. ಈ ಥರ ಗಂಟನ್ನು ಮಾಡಿ ಇಡಬೇಕು. ಹಾಗೆ ಮುಂದೆ ಹಾಳೆ ಚಪ್ಪಲಿಯನ್ನು ಕೂಡ ತೋರಿಸ್ತೀನಿ. ಅದನ್ನು ಕೂಡ ಅಷ್ಟೇ ಕಾಶಿ ಯಾತ್ರೆಯಲ್ಲಿ ಉಪಯೋಗಿಸೋದು. ಈ ವಿಡಿಯೋಗಳನ್ನೆಲ್ಲ ನೀವು ನೆಕ್ಸ್ಟ್ ನೋಡ್ಬೋದು ಯಾವಾಗ ಉಪಯೋಗಿಸ್ತಾರೆ ಅಂತ. ನೆಕ್ಸ್ಟು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.